ಕನ್ನಡ ಚಿತ್ರರಂಗದಲ್ಲಿ ಅವ್ರು ಸರಿಯಿಲ್ಲ ಇವ್ರು ಸರಿಯಿಲ್ಲ ಅನ್ನೋ ಮಾತುಗಳೇ ಜಾಸ್ತಿ ಕೇಳಿ ಬರ್ತಾ ಇದೆ. ಆದರೆ ಅಂತಹ ಮಾತುಗಳಿಗೆ ತುಂಬ ವಿರುದ್ಧ ಅಂತಂದರೆ ಸುದೀಪ್ ಅಂತಲೇ ಹೇಳ್ಬೋದು. ಯಾಕಂದರೆ ಸುದೀಪ್ ಯಾರೇ ನಟ ಆಗಿರಲಿ, ನಿರ್ದೇಶಕ ಆಗಿರಲಿ, ಅದರಲ್ಲೂ ಹೊಸ ನಟ ನಟಿಯರು ಬಂದರೂ ಸಾಕಷ್ಟು ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗಲೂ ಕೂಡ ಮಾಡ್ತಾನೆ ಇದ್ದಾರೆ. ಅದು ಯಾವುದೇ ಸಿನಿಮಾ ಆಗಿರಲಿ, ಅದರಲ್ಲೂ ಕನ್ನಡ ಸಿನಿಮಾ ಮತ್ತು ಕನ್ನಡಿಗರು ಅಂದ ತಕ್ಷಣ ಒಂದು ರೀತಿಯ ಪ್ರೀತಿ ಜಾಸ್ತಿ ಆಗ್ತದೆ. ಅಷ್ಟೇ ಅಲ್ಲ, ಅವ್ರಿಗೆ ಸಾಕಷ್ಟು ಸಪೋರ್ಟ್ ಕೂಡ ಮಾಡ್ತಾರೆ. ಈಗ ಈ ವಿಚಾರ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಮೊನ್ನೆ ಅಷ್ಟೇ ಫಾದರ್ ಸಿನಿಮಾದ ಮೋಷನ್ ಪಿಕ್ಚರ್ನ ರಿಲೀಸ್ ಮಾಡಿದ್ರು ಸುದೀಪ್. ಸೊ ಈ ಸಂದರ್ಭದಲ್ಲಿ ಅವರು ಮಾತಾಡ್ತಾ ಚಂದ್ರು ಬಗ್ಗೆ ಸಾಕಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದರು. ಯಾಕೆಂದರೆ ಕಬ್ಜಾ ಸಿನಿಮಾದಲ್ಲಿ ಚಂದ್ರು ಜೊತೆ ಸುದೀಪ್ ಅವರು ನಟಿಸಿದರು. ಆ ಸಿನಿಮಾ ಹಾಗೂ ಏನು ಹೊರಗೆ ಬಂದ ತಕ್ಷಣ ಸಿನಿಮಾ ಸೋಲ್ತು, ಅಟ್ರ್ ಫ್ಲಾಪ್ ಆಯಿತು, ಎಲ್ಲ ಸ್ಟಾರ್ ನಟರನ್ನ ಭವಿಷ್ಯನೇ ಹಾಳು ಮಾಡಿಬಿಟ್ಟ ಚಂದ್ರು, ಹೀಗೆ ಹಾಗೆ ಅಂತಂದು ಎಲ್ಲ ಸಾಕಷ್ಟು ಜನ ಮಾತಾಡ್ಕೊಂಡ್ರು. ಆದರೆ ಚಂದ್ರು ಯಾವುದಕ್ಕೂ ಕೂಡ ರಿಯಾಕ್ಟ್ ಮಾಡಲಿಲ್ಲ, ಬೇಸರ ಕೂಡ ಮಾಡ್ಕೊಳ್ಳಿಲ್ಲ. ಬಹುತೇಕ ಆ ಸಿನಿಮಾ ಸಾಕಷ್ಟು ದುಡ್ಡು ಮಾಡಿದ್ದು ಯಾರಿಗೂ ಗೊತ್ತಾಗಿರಲಿಲ್ಲ. ಆದರೆ ಚಂದ್ರು ಮಾತ್ರ ಓಪನ್ ಆಗಿ ಆ ಸಿನಿಮಾ ಮೂಲಕ ಎಷ್ಟು ದುಡ್ಡು ಆಯಿತು, ಎಷ್ಟು ಸರ್ಕಾರಕ್ಕೆ ನಾನು ತೆರಿಗೆ ಹಣ ಕಟ್ಟಿದ್ದೀನಿ ಅಂತೇಳಿ ಸಾರ್ವಜನಿಕವಾಗಿ ಒಂದು ಫಂಕ್ಷನನ್ನು ವೇದಿಕೆ ಮೇಲೇ ಹೇಳ್ಕೊಂಡ್ರು. ಯಾವ ಒಬ್ಬ ನಿರ್ದೇಶಕ ನಿರ್ಮಾಪಕ ಕೂಡ ಓಪನ್ ಆಗಿ ಹೇಳ್ಕೊಂಡಿರಲಿಲ್ಲ. ಆದರೆ ಚಂದ್ರು ಕಬ್ಜಾಗೆ ನಾನು ಇಷ್ಟು ಕೋಟಿ ತೆರಿಗೆಯನ್ನು ಸರ್ಕಾರಕ್ಕೆ ಕಟ್ಟಿದ್ದೀನಿ ಅಂತೇಳಿ ಓಪನ್ ಬಗ್ಗೆ ಹೇಳ್ಕೊಂಡ್ರು. ಸೊ ಅದು ಒಂದು ಸಕ್ಸಸ್ ಆಗಿರೋ ಸಿನಿಮಾದ ವಿಷಯ ಅಂತಲೇ ಹೇಳ್ಬೋದು. ಅಂದರೆ ಅವರ ಮೇಕಿಂಗಲ್ಲೋ ಅಥವಾ ಕಥೆಯಲ್ಲೋ ಎಲ್ಲೋ ಒಂದು ಇದರಲ್ಲಿ ಹಿನ್ನಡೆ ಅನುಭವಿಸಿರ್ಬೋದು, ಆದರೆ ಗಳಿಕೆ ವಿಚಾರದಲ್ಲಿ ಹಿನ್ನಡೆ ಅನುಭವಿಸಿಲ್ಲ ಅನ್ನೋ ಮಾತನ್ನು ವೇದಿಕೆ ಮೇಲೆ ಹೇಳ್ಕೊಂಡ್ರು. ಸುದೀಪ್ ಮೊನ್ನೆ ಬಂದಾಗಲೂ ಕೂಡ ಅಷ್ಟೇ ಮಾತಾಡ್ತಾ ಮೈಕ್ ಇಟ್ಕೊಂಡಂಥ ಸುದೀಪ್ ಚಂದ್ರ ಬಗ್ಗೆ ಒಂದಿಷ್ಟು ಗುಣಗಾನ ಮಾಡಿದ್ರು. ಏನು ಚಂದ್ರ ಬಗ್ಗೆ ಮಾತಾಡ್ತಾ ಹೇಳ್ತಾರೆ, ಕಾಲು ಎಳೆಯೋರು ಎಲ್ಲಿ ತನಕ ಇರ್ತಾರೆ, ಕಾಲು ಎಳೆಯೋರು ಇದ್ದಾಗಲೇ ನಾವು ಬೆಳೆಯೋದು ಅಂತ ಒಂದು ಮಾತನ್ನು ಹೇಳ್ತಾರೆ. ಯಾಕೆ ಈ ಮಾತನ್ನು ಹೇಳ್ತಾರೆ ಅಂದರೆ, ಹಿಂದೆ ಚಂದ್ರ ಬಗ್ಗೆ ಸಾಕಷ್ಟು ಕಾಮೆಂಟ್ಗಳು ಬಂದಿದ್ದು ಕಬ್ಜಾ ಸಿನಿಮಾ ರಿಲೀಸ್ ಆದಾಗ. ಸೊ ಆ ಸಿನಿಮಾ ಫ್ಲಾಪ್ ಆಗೇ ಬಿಡ್ತು, ಚಂದ್ರು ಇಂಡಸ್ಟ್ರಿನ ಹಾಳೇ ಮಾಡಿಬಿಟ್ಟ ಅನ್ನೋ ಅರ್ಥದಲ್ಲೆಲ್ಲ ಮಾತಾಡಿದರು. ಆದರೆ ಸುದೀಪ್, ಚಂದ್ರು ನೀನು ಏನೇ ಮಾಡಿದ್ರು ಒಳ್ಳೆ ಸಿನಿಮಾ ಮಾಡ್ತೀಯ, ಕೆಟ್ಟ ಸಿನಿಮಾ ಮಾಡಿದರೂ ಕೂಡ ನೀನು ನನ್ನ ಸಹೋದರ ಅನ್ನೋ ಅರ್ಥದಲ್ಲಿ ಮಾತಾಡಿದರು. ಅಂದರೆ ಚಂದ್ರು ಅವರು ಇತ್ತೀಚೆಗೆ 5 ಸಿನಿಮಾಗಳನ್ನು ಅನೌನ್ಸ್ ಮಾಡಿದ್ರು. 6 ಚಂದ್ರು ಅಲ್ಲ 5 ಚಂದ್ರು ಅಂತೇಳಿ ಕರೆದ್ರು. ಆದರೂ ಪರವಾಗಿಲ್ಲ, ನೀನು ಕನ್ನಡ ಸಿನಿಮಾ ಮಾಡ್ತಾ ಇದೆಯಾ, 5 ಅಲ್ಲ 50 ಸಿನಿಮಾಗಳನ್ನು ಮಾಡಬೇಕು ಅನ್ನೋ ರೀತಿಯಾಗಿ ಅವರು ಸಾಥ್ ನೀಡಿದರು, ಧೈರ್ಯ ತುಂಬಿದರು ಚಂದ್ರುಗೆ. ಅಷ್ಟೇ ಅಲ್ಲ, ಚಂದ್ರು ಎಂಥದೇ ಸಿನಿಮಾ ಮಾಡಲಿ, ಯಾವ ಸಿನಿಮಾ ಮಾಡಿದ್ರು ಅದು ಸದಾ ನಾನು ಅವರ ಬೆಂಬಲವಾಗಿರ್ತೀನಿ, ಅದಕ್ಕಾಗಿಯೇ ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರೋದು. ಸೊ ಚಂದ್ರು ಎಲ್ಲೋ ಒಂದು ಕಡೆಗೆ ಏನೋ ಒಂದಿಷ್ಟು ಸಿನಿಮಾಗಳನ್ನು ಮಾಡ್ತಾ ನಿರಂತರವಾಗಿ ಸಿನಿಮಾ ಕೃಷಿನ ಮಾಡ್ತಾ ಬಂದವರು. ಸೊ ಹಾಗಾಗಿ ಸುದೀಪ್ ಅವ್ರಿಗೂ ಕೂಡ ಒಂದು ಸಿನಿಮಾ ಮಾಡಬೇಕಂತ ಆತುರದಿಂದ ಕಾಯ್ತಾ ಇದ್ದಾರೆ. ಏನು ಇತ್ತೀಚೆಗೆ 5 ಸಿನಿಮಾಗಳನ್ನು ಅನೌನ್ಸ್ ಮಾಡಿದ್ದಾರೆ ಚಂದ್ರು. ಆ ಸಿನಿಮಾದಲ್ಲಿ ಸುದೀಪ್ ಅವರ ಸಿನಿಮಾನೂ ಕೂಡ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಆದರೆ ಯಾವಾಗ ಹೇಗೆ ಅಂತ ಇನ್ನೂ ಗೊತ್ತಿಲ್ಲ. ಸೊ ಈ ನಡುವೆ ವೇದಿಕೆ ಮೇಲೆ ಬಂದಂಥ ಸುದೀಪ್ ಅವರು ಕೂಡ ಅದನ್ನು ಪ್ರಸ್ತಾಪ ಮಾಡಿದ್ರು. ಚಂದ್ರು ಅವರು ಎಂಥ ಕಳಪೆ ಸಿನಿಮಾ ಮಾಡಿದ್ರು, ಎಂಥ ಕೆಟ್ಟ ಸಿನಿಮಾ ಮಾಡಿದ್ರು ಕೂಡ ಅವನು ನನ್ನ ಸಹೋದರ, ನನ್ನ ಗೆಳೆಯ, ಅವನಿಗೆ ಒಳ್ಳೆಯದಾಗಬೇಕು ಅನ್ನೋ ಅರ್ಥದಲ್ಲಿ ಕೂಡ ಅವ್ರು ಮಾತಾಡಿದರು. ಸೊ ಒಂದು ಅಂತೂ ನಿಜ, ಸುದೀಪ್ ಅವರು ಯಾವತ್ತಿದ್ರೂ ಒಳ್ಳೆಯ ಪ್ರತಿಭಾವಂತರಿಗೆ, ಒಳ್ಳೆತನ ಇದ್ದವರಿಗೆ ಖಂಡಿತ ಅವರು ಜೊತೆ ನಿಲ್ತಾರೆ, ಬೆಂಬಲ ಕೊಡ್ತಾರೆ. ಅದು ಹಿಂದಿನಿಂದನೂ ಕೂಡ ನೋಡ್ಕೊಂಡು ಬಂದಿದ್ದಾರೆ ಸಾಕಷ್ಟು ಜನ. ಸೊ ಆ ನಿಟ್ಟಿನಲ್ಲಿ ಫಾದರ್ ಸಿನಿಮಾ ಒಂದು ಒಳ್ಳೆಯ ಮಟ್ಟಕ್ಕೆ ಹೋಗಬೇಕು. ಈ ಸಿನಿಮಾದ ಬೇರೆ ರೀತಿಯಾದಂಥ ಕಂಟೆಂಟ್ ಇರೋದ್ರಿಂದ, ಒಂದು ಭಾವುಕತೆಯನ್ನು ಹೆಚ್ಚಿಸುವಂಥ ಸಿನಿಮಾ ಇದಾಗಿರೋದ್ರಿಂದ, ಸಿನಿಮಾ ಬೇರೆ ಎಲ್ಲರಿಗೂ ಇಷ್ಟ ಆಗುವಂಥ ಕಂಟೆಂಟ್ ಇದು ಆಗಬೇಕು ಅನ್ನೋ ರೀತಿಯಲ್ಲಿ ಅವ್ರು ಕೂಡ ಮಾತಾಡಿದರು. ಅಷ್ಟೇ ಅಲ್ಲ, ಚಂದ್ರು ಅವರು ಹಿಂದೆ ಏನು ಕಬ್ಜಾ ಮಾಡಿದ್ರು, ಆ ಕಬ್ಜಾದ ನಂತರ ಒಂದಿಷ್ಟು ತಪ್ಪುಗಳನ್ನು ತಿದ್ಕೊಂಡು ಒಂದೇ ಸರಿ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನು ಅವರು ಘೋಷಣೆ ಮಾಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಬರ್ತಕ್ಕಂಥ ಫಾದರ್ ಅವರ RC ಸ್ಟುಡಿಯೋಸ್ನ ಸಿನಿಮಾ. ಸೊ ಆ ಸಿನಿಮಾದ ಮೂಲಕ ಈ ಸಿನಿಮಾದಲ್ಲಿ ಸಾಕಷ್ಟು ವಿಷಯಗಳನ್ನು ಹೇಳೋದಕ್ಕೆ ಹೊರಟಿದ್ದಾರೆ. ಒಂದೊಂದು ಸಿನಿಮಾ ಒಬ್ಬೊಬ್ಬ ನಿರ್ದೇಶಕನಿಗೆ ಕೊಟ್ಟರೂ ಕೂಡ ಅವರು RC ಸಿನಿಮಾ ಮೂಲಕ ಒಂದು ಬಿಗ್ ಬಜೆಟ್ನ ಮತ್ತೊಂದು ಸಿನಿಮಾನ ಅನೌನ್ಸ್ ಮಾಡ್ತಾರೆ. ಇಷ್ಟರಲ್ಲೇ ಅವ್ರು ಮಾಡೋದಕ್ಕೆ ಕಾಯ್ತಾ ಇದ್ದಾರೆ. ಸೊ ಈ ನಡುವೆ ಸುದೀಪ್ ಅವರ ಸಿನಿಮಾನೂ ಕೂಡ ಇದೆ ಅಂತೇಳಿ ಹೇಳಲಾಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಸುದೀಪ್ ಅವರು ವೇದಿಕೆ ಮೇಲೆ ಬಂದು ಚಂದ್ರ ಪರವಾಗಿ ಸಾಕಷ್ಟು ಬ್ಯಾಟಿಂಗ್ ಮಾಡಿದ್ರು. ಬ್ಯಾಟಿಂಗ್ ಅನ್ನೋಕ್ಕಿಂತ ಹೆಚ್ಚಾಗಿ ಚಂದ್ರ ಪರವಾಗಿ ಹಿಂದೆ ಯಾರ್ಯಾರು ಏನು ಟೀಕೆ ಟಿಪ್ಪಣಿಗಳು ಮಾಡಿದ್ರು ಅದನ್ನು ಇಲ್ಲಿ ಸರಿಪಡಿಸಿದ್ರು. ಹಿಂದೆ ಕೂಡ ಅಷ್ಟೇ ಶಿವರಾಜ್ ಕುಮಾರ್ ಕೂಡ ಇದೇ ಫಾದರ್ ಸಿನಿಮಾದ ಮುಹೂರ್ತಕ್ಕೆ ಬಂದಿದ್ದರು. ಆ ಸಂದರ್ಭದಲ್ಲೂ ಕೂಡ ಚಂದ್ರು ಪರವಾಗಿ ಮಾತಾಡಿದರು. ಯಾಕಂದರೆ ಚಂದ್ರು ಅವರ
ಬಗ್ಗೆ ಸಾಕಷ್ಟು ವಿರುದ್ಧವಾದಂಥ ಕಾಮೆಂಟ್ಗಳು ಬಂದಿದ್ದು. ಶಿವಣ್ಣನ ಬಗ್ಗೆ ಮತ್ತು ಚಂದ್ರ ಬಗ್ಗೆ ಇನ್ನಿಲ್ಲದ ಒಂದಿಷ್ಟು ಜನ ಏನೇನೋ ಹೇಳಿಕೆಗಳನ್ನು ಹೇಳಿ ತಿರುಗಾಡಿದರು. ಅದಕ್ಕೆ ಅಲ್ಲೇ ಟಕ್ಕರ್ ಕೊಟ್ಟಿದ್ದರು ಶಿವಣ್ಣ. ವೇದಿಕೆ ಮೇಲೆ ಚಂದ್ರ ಬಗ್ಗೆ ಮಾತಾಡಿದರು. ಚಂದ್ರು ಮತ್ತು ನನ್ನ ಬಗ್ಗೆ ಯಾರಿಗೂ ಸಂಬಂಧ ಇಲ್ಲ, ಯಾವ ವಿಚಾರನೂ ಇಲ್ಲಿ ಏನೇ ಕೆಡಿಸಿದರೂ ಕೂಡ ಅವನ ಸಂಬಂಧ ಹೇಗಿದೆ ಅಂತ ಗೊತ್ತು. ಇದರಲ್ಲಿ ಯಾವ ವಿಚಾರವಾಗೂ ನಾವು ಅವನ ವಿರುದ್ಧ ಮಾತಾಡೋದಕ್ಕಾಗೋದಿಲ್ಲ ಅನ್ನೋ ಅರ್ಥದಲ್ಲೂ ಕೂಡ ಶಿವಣ್ಣ ಮಾತಾಡಿದರು. ಅಷ್ಟೆಲ್ಲ ನಾನು ಯಾವಾಗಲೂ ಚಂದ್ರು ಅವರ ಕೆಲಸಗಳಿಗೆ ನಾನು ಸಾಥ್ ಕೊಡ್ತೀನಿ ಅಂತ ಕೂಡ ಶಿವರಾಜ್ ಕುಮಾರ್ ಹೇಳಿದರು. ಸೊ ಆಗ ನೋಡಿದ್ರೆ ಆ ಕಡೆ ಶಿವರಾಜ್ ಕುಮಾರು ಚಂದ್ರ ಬಗ್ಗೆ ಮಾತಾಡಿದರು, ಈ ಕಡೆ ಸುದೀಪ್ ಕೂಡ ಮೊನ್ನೆ ಅಷ್ಟೇ ಫಾದರ್ ಏನು ಸಿನಿಮಾದ ಮೋಷನ್ ಪಿಕ್ಚರ್ ರಿಲೀಸ್ ಸಂದರ್ಭದಲ್ಲೂ ಕೂಡ ನಿಂತು ಚಂದ್ರ ಪರವಾಗಿಯೇ ಮಾತಾಡಿದರು. ಅಂದರೆ ಕಾಲು ಎಳೆಯೋರು ಎಳಿತಾ ಇರ್ತಾರೆ, ನಾವು ಬೆಳೀತಾ ಹೋಗಬೇಕು. ಹಾಗಾಗಿ ಕಾಲು ಎಳೆಯೋರು ಇದ್ದಾಗಲೇ ನೀನು ಬೆಳೆಯೋದು ಅನ್ನೋ ಅರ್ಥದಲ್ಲಿ ಚಂದ್ರಿಗೆ ಹೇಳಿದ್ದಾರೆ. ಅಂದರೆ ಇಂಡೈರೆಕ್ಟಾಗಿ ಯಾರು ಏನೇ ಮಾಡಿದ್ರು ನೀನು ತಲೆ ಕೆಡಿಸ್ಕೊಳ್ಬೇಡ, ನೀನು ಬೆಳೀತಾ ಹೋಗು ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಒಂದಂತೂ ನಿಜ, ಕನ್ನಡ ಚಿತ್ರರಂಗದಲ್ಲಿ ಕಾಲೆಳೆಯೋರು ಇದ್ದೇ ಇರ್ತಾರೆ. ಸೊ ಬೆಳೆಯೋದು ಅವರವರ ಪ್ರತಿಭೆಗೆ ಬಿಟ್ಟಿದ್ದು, ಅವರವರ ತಾಕತ್ತಿಗೆ ಬಿಟ್ಟಿದ್ದು. ಆ ನಿಟ್ಟಿನಲ್ಲಿ ಚಂದ್ರು ಅವರು ಕೂಡ ಈಗ ನಿರಂತರವಾಗಿ ಒಂದಿಷ್ಟು ಸಿನಿಮಾಗಳನ್ನು ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ತಮ್ಮ RC ಸ್ಟುಡಿಯೋಸ್ ಮೂಲಕ ಈಗಾಗಲೇ 5 ಸಿನಿಮಾಗಳನ್ನು ಅನೌನ್ಸ್ ಮಾಡಿದ್ದಾರೆ. ಆ ಪೈಕಿ ಫಾದರ್ ಕೂಡ ರಿಲೀಸು ಇನ್ನೇನು ಆಗೋದಕ್ಕೆಲ್ಲ ತಯಾರಿನ ಮಾಡ್ಕೊತಾ ಇದೆ. ಇಷ್ಟರಲ್ಲೇ ಸಿನಿಮಾನ ಹೊರಗೆ ತರಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಚಂದ್ರು ಮಾಡ್ತಾ ಇದ್ದಾರೆ.